ದಿನೇ ದಿನೇ ಹೆಚ್ಚುತ್ತಿರುವ ಕೊರೋನಾ ಕೇಸ್ಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ರಾಜ್ಯಕ್ಕೆ ಪ್ರವೇಶಿಸುವ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಇಲಾಖೆ ಚೆಕ್ ಪೋಸ್ಟ್ ನಿರ್ಮಿಸಿ ತಪಾಸಣೆ ನಡೆಸುತ್ತಿದ್ದಾರೆ. ನಿಪ್ಪಾಣಿ ತಾಲೂಕಿನ ಕುಗನೊಳ್ಳಿ ಟೋಲ್ ಬಳಿ ಪೊಲೀಸರು ತಪಾಸಣೆ ನಡೆಸುತ್ತಿರುವ ದೃಶ್ಯಗಳನ್ನು ತಾವಿಲ್ಲಿ ನೋಡಬಹುದಾಗಿದೆ. ಕಳೆದೊಂದು ವಾರದಿಂದ ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಟಫ್ ರೂಲ್ಸ್ಗಳನ್ನು ಕೂಡ ಜಾರಿಗೆ ತಂದಿದ್ದು, ರಾಜ್ಯಕ್ಕೆ ಪ್ರವೇಶಿಸುವ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಇಲಾಖೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ತಪಾಸಣೆ ನಡೆಸುತ್ತಿದ್ದಾರೆ. ಗಡಿ ಭಾಗವಾದ ನಿಪ್ಪಾಣಿ ತಾಲೂಕಿನ ಕೋಗನೊಳ್ಳಿ ಟೋಲ್ ಬಳಿ ಪೊಲೀಸರು ರಾಜ್ಯಕ್ಕೆ ಪ್ರವೇಶಿಸುವ ಪ್ರಯಾಣಿಕರನ್ನ ತಪಾಸಣೆ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯದೊಳಗೆ ಪ್ರವೇಶಿಸಲು ಆರ್ಟಿಪಿಸಿಆರ್ ಕಡ್ಡಾಯ ಮಾಡಲಾಗಿದೆ ಹಾಗೂ 2 ಲಸಿಕೆ ಪಡೆದ ಪ್ರಯಾಣಿಕರನ್ನು ಮಾತ್ರ ರಾಜ್ಯದೊಳಗೆ ಪ್ರವೇಶಿಸಲು ಅನುಮತಿ ನೀಡಲಾಗುತ್ತಿದೆ. ಕೋಗನೊಳ್ಳಿ ಟೋಲ್ ಬಳಿ ನಮ್ಮ ಪ್ರತಿನಿಧಿ ಸಂಜು ಅರಭಾವಿಯವರು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಇಲ್ಲಿದೆ ನೋಡಿ. ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲವೊಂದಿಷ್ಟು ಕಠಿಣ ನಿಯಮಗಳನ್ನು ಪಾಲನೆ ಮಾಡ್ತಾ ಇದೆ. ಸೊ ತಾಲೂಕಾಡಳಿತ ಇರ್ಬೋದು ಅಥವಾ ಜಿಲ್ಲಾಡಳಿತಗಳಿರ್ಬೋದು, ರಾಜ್ಯ ಸರ್ಕಾರ ಕಠಿಣ ನಿಯಮಗಳನ್ನು ಪಾಲಿಸಿ ಅಂತ ಹೇಳ್ತಾ ಇದ್ದೀವಿ. ನಾವು ಇವಾಗ ಸದ್ಯಕ್ಕೆ ಗಡಿ ಭಾಗದಲ್ಲಿದ್ದೀವಿ. ಗಡಿ ಭಾಗದಲ್ಲಿ ಅಂತಂದರೆ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಟೋಲ್ ಗೇಟ್ನಲ್ಲಿ ನಾವಿದ್ದೀವಿ. ಅಂತಂದರೆ ಏನಿದು ಮಹಾರಾಷ್ಟ್ರಕ್ಕೆ ಎಂಟರ್ ಆಗಬೇಕಂತಂದರೆ ಇದು ಪ್ರಮುಖವಾದಂತಹ NH4 ಇದು. ಈ ಮುಖಾಂತರ ನಾವು ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಡಬೇಕಾಗತ್ತೆ. ಸೊ ನಾವು ನೋಡ್ಬೋದು ಯಾವ ರೀತಿಯಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ತಾಲೂಕಾಡಳಿತ ತಗೊಂಡಂತೆ ನಾವು ನಿಮಗೆ ಇಲ್ಲಿ ತೋರಿಸ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಹೊರಗ ಪ್ರತಿಯೊಂದು ಕಾರ್ಗಳನ್ನು ಚೆಕ್ ಮಾಡ್ತಾ ಇದೆ. ಸೊ ಚೆಕ್ ಮಾಡಿ ನಿಮ್ಮ ಹತ್ರ RTPCR ವರದಿ ಇದೆಯೋ ಇಲ್ವೋ, ಅದೇ ರೀತಿಯಾದಂತಹ ಕೋವಿಡ್ 2 ವ್ಯಾಕ್ಸಿನ್ ಕಡ್ಡಾಯವಾಗಿ ಇರಲೇಬೇಕಂತ ಹೇಳಿದ್ದಾರೆ. ಸೊ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಕಂತಂದರೆ ಒಂದು RTPCR ಇರಲೇಬೇಕು. ಅದರ ಜೊತೆಗೆ 2 ಅಂದರೆ 1ನೇ ಡೋಸ್ ಹಾಗೂ 2ನೇ ಡೋಸ್ 2 ಡೋಸ್ಗಳನ್ನು ಸಂಪೂರ್ಣವಾಗಿ ಪಡೆದಿರಬೇಕು. ಇಲ್ಲ ಅಂತಂದರೆ ರಾಜ್ಯಕ್ಕೆ ನಿರ್ಬಂಧ ಮಾಡ್ತಾರೆ. ಸೊ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಕಾರುಗಳನ್ನು ಸಹ ಅವರನ್ನು ತಡೆದು ನಿಲ್ಲಿಸಿ, ಸೊ ನೀವು ಯಾವ ಕಡೆಯಿಂದ ಬಂದಿದ್ದೀರಿ, ಯಾವ ಕಡೆಗೆ ಪ್ರಯಾಣ ಬೆಳೆಸಿದ್ದೀರಿ, ಸೊ ನಿಮ್ಮ ಹತ್ರ RTPCR ವರದಿ ಇದೆಯಾ ಇಲ್ವಾ ಅನ್ನೋದನ್ನು ಸಿಬ್ಬಂದಿ ವರ್ಗ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾವು ನೋಡ್ತಾ ಇರ್ಬೋದು ನಿನ್ನೆ ಒಂದೇ ದಿನ ಕರ್ನಾಟಕ ರಾಜ್ಯದಲ್ಲಿ 24,000ಕ್ಕೂ ಅಧಿಕ ಕೇಸ್ಗಳು ರಿಜಿಸ್ಟರ್ ಆಗಿರುವಂಥದ್ದು. ಇನ್ನು ಒಂದೇ ದಿನ 24ಕ್ಕೂ ಅಧಿಕ ಸಾವಿರ ಅಂತಂದರೆ ರಾಜ್ಯ ಸರ್ಕಾರ ಹೇಳಿತ್ತು 5%ಗಿಂತ ಮೇಲ್ ಬಂದರೆ ನಾವು ಲಾಕ್ಡೌನ್ ಮಾದರಿಯಲ್ಲಿ ಕಠಿಣ ನಿಯಮಗಳನ್ನು ತಗೊಳ್ತೀವಿ ಅಂತ. ಸೊ ನೋಡ್ಬೋದು ನೀವು ಕರ್ನಾಟಕ ಎಂಟರ್ ಆಗ್ತಾ ಇದ್ದಾರೆ. ಇವರೆಲ್ಲ ಕರ್ನಾಟಕಕ್ಕೆ ಎಂಟರ್ ಆಗ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಸಹ RTPCR ಹಾಗೂ ಡೋಸ್ಗಳನ್ನು ಹಾಕೊಂಡಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ. ಸಂಜು ಅರಭಾವಿ, ಸತ್ಯಂ TV, ಚಿಕ್ಕೋಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ TV ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.